ನಮಸ್ಕಾರ ಸ್ನೇಹಿತರೆ. ಆರ್ಸಿಬಿ ಹಾಗೂ ಸಿಎಸ್ಕೆ ನಡುವಿನ ಪಂದ್ಯಕ್ಕೆ ಮಳೆಯ ಆತಂಕ. ಡಕ್ವರ್ತ್ ಲೂಯಿಸ್ ನಿಯಮದ ಪ್ರಕಾರ ನಡೆಯಲಿದೆ 5 ಓವರ್ಗಳ ಪಂದ್ಯ. ರಾತ್ರಿ ಇಷ್ಟು ಗಂಟೆಗೆ ಶುರುವಾಗಲಿದೆ ಆರ್ಸಿಬಿ ಹಾಗೂ ಸಿಎಸ್ಕೆ ನಡುವಿನ ಪಂದ್ಯ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಪಂದ್ಯದ ಮಧ್ಯೆ ಮಳೆ ಬಂದರೆ ಡಕ್ವರ್ತ್ ಲೂಯಿಸ್ ನಿಯಮದ ಪ್ರಕಾರ ಆರ್ಸಿಬಿ ಪ್ಲೇ ಆಫ್ ಹೋಗಲು ಏನು ಮಾಡಬೇಕು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಆರ್ಸಿಬಿ ಹಾಗೂ ಸಿಎಸ್ಕೆ ನಡುವೆ ಇಂದು ಮೇ 18ರಂದು ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹೈ ವೋಲ್ಟೇಜ್ ಕದನ ನಡೆಯಲಿದೆ. ಪ್ಲೇ ಆಫ್ ಹೋಗಲು ಈ ಪಂದ್ಯದ ಗೆಲುವು ಎರಡೂ ತಂಡಗಳಿಗೂ ಅತ್ಯವಶ್ಯಕವಾಗಿದೆ. ಆದರೆ ಈ ಪಂದ್ಯದ ಮೇಲೆ ಮಳೆಯ ಕರಿನೆರಳು ಆವರಿಸಿದೆ. ಇದು ಆರ್ಸಿಬಿ ಅಭಿಮಾನಿಗಳ ಮನದಲ್ಲಿ ಸಾಮಾನ್ಯವಾಗಿ ಆತಂಕವನ್ನ ಮೂಡಿಸಿದೆ. ಒಂದು ವೇಳೆ ಮಳೆ ಬಂದು ಪಂದ್ಯ ರದ್ದಾದರೆ ಸಿಎಸ್ಕೆ ತಂಡ 4ನೇ ತಂಡವಾಗಿ ಸುಲಭವಾಗಿ ಪ್ಲೇ ಆಫ್ ಗೇರಲಿದೆ. ಇತ್ತ ಆರ್ಸಿಬಿ ಮತ್ತೊಮ್ಮೆ ಖಾಲಿ ಕೈಯಲ್ಲಿ ಲೀಗ್ ನಿಂದ ಹೊರಬೀಳಬೇಕಾಗುತ್ತದೆ. ಅದೃಷ್ಟವಶಾತ್ ಪಂದ್ಯದ ದಿನ ಮಳೆ ಬಾರದೆ ಪಂದ್ಯ ನಡೆದರೂ ಆರ್ಸಿಬಿ ಪ್ಲೇ ಆಫ್ ಗೇರುವ ಹಾದಿ ಅಷ್ಟು ಸುಲಭವಾಗಿಲ್ಲ. ಏಕೆಂದರೆ ಆರ್ಸಿಬಿಗಿಂತ ಸಿಎಸ್ಕೆ ಈಗಾಗಲೇ ಒಂದು ಪಂದ್ಯವನ್ನ ಅಧಿಕವಾಗಿ ಗೆದ್ದಿರುವುದು ಮತ್ತು ಅದರ ನೆಟ್ ರನ್ ರೇಟ್ ಆರ್ಸಿಬಿಗಿಂತಲೂ ಉತ್ತಮವಾಗಿರುವುದು. ಆರ್ಸಿಬಿ ಪ್ಲೇ ಆಫ್ ಹೋಗಬೇಕೆಂದರೆ ಈ ಪಂದ್ಯದಲ್ಲಿ ಚೆನ್ನೈ ತಂಡವನ್ನ 18 ರನ್ಗಳಿಂದ ಅಥವಾ 11 ಎಸೆತಗಳು ಬಾಕಿ ಇರುವಂತೆ ಸೋಲಿಸಬೇಕು. ಇದು ಸಾಧ್ಯವಾದರೆ ಆರ್ಸಿಬಿಯ ನೆಟ್ ರನ್ ರೇಟ್ ಸಿಎಸ್ಕೆಗಿಂತ ಉತ್ತಮವಾಗುವುದಲ್ಲದೆ ತಂಡ ಪಾಯಿಂಟ್ಸ್ ಟೇಬಲ್ ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೇರುವುದರೊಂದಿಗೆ ಪ್ಲೇ ಆಫ್ಗೆ ಅರ್ಹತೆ ಪಡೆಯಲಿದೆ. ಆದರೆ ಮೇ 18ರಿಂದ 20ರವರೆಗೂ ದಕ್ಷಿಣ ಕರ್ನಾಟಕದಲ್ಲಿ ಭಾರೀ ಮಳೆಯಾಗಬಹುದು ಎಂದು ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದ್ದು, ಇದಕ್ಕಾಗಿ ಆರೆಂಜ್ ಅಲರ್ಟ್ ಕೂಡ ಘೋಷಿಸಲಾಗಿದೆ. ಮಳೆಯಿಂದಾಗಿ ಪಂದ್ಯದಲ್ಲಿ ಓವರ್ಗಳನ್ನ ಕಡಿತಗೊಳಿಸಿದರೆ ಆರ್ಸಿಬಿ ಎಷ್ಟು ಅಂತರದಲ್ಲಿ ಗೆಲ್ಲಬೇಕು ಎಂಬುದನ್ನು ನೋಡುವುದಾದರೆ ಪಂದ್ಯ 20 ಓವರ್ಗಳದ್ದಾಗಿದ್ದು ಆರ್ಸಿಬಿ ಮೊದಲು ಬ್ಯಾಟಿಂಗ್ ಮಾಡಿ 200 ರನ್ ಗಳಿಸಿದರೆ ಸಿಎಸ್ಕೆ ತಂಡವನ್ನ 182ಕ್ಕೆ ನಿರ್ಬಂಧಿಸಬೇಕಾಗುತ್ತದೆ. ಅಂದರೆ 18 ರನ್ಗಳಿಂದ ಸೋಲಿಸಬೇಕು. ಒಂದು ವೇಳೆ ಚೆನ್ನೈ ಮೊದಲು ಬ್ಯಾಟಿಂಗ್ ಮಾಡಿ 200ರ ಟಾರ್ಗೆಟ್ ನೀಡಿದರೆ ಆರ್ಸಿಬಿ ತಂಡವು ಈ ಗುರಿಯನ್ನ 11 ಎಸೆತಗಳು ಬಾಕಿ ಇರುವಂತೆ ಅಂದ್ರೆ 18.1 ಓವರ್ಗಳಲ್ಲಿ ಚೇಸ್ ಮಾಡಬೇಕಾಗುತ್ತದೆ. ಒಂದು ವೇಳೆ ಮಳೆಯಿಂದಾಗಿ ಪಂದ್ಯದಲ್ಲಿ ಓವರ್ಗಳನ್ನ ಕಡಿತಗೊಳಿಸಿದರೆ ಆಗ ಆರ್ಸಿಬಿ ಏನು ಮಾಡಬೇಕಾಗುತ್ತದೆ ಅಂತ ನೋಡ್ತಾ ಬರುವುದಾದರೆ, ಒಂದು ವೇಳೆ ಪಂದ್ಯವನ್ನ ತಲಾ 5 ಓವರ್ಗಳಿಗೆ ಸೀಮಿತಗೊಳಿಸಿಕೊಂಡರೆ ಆರ್ಸಿಬಿ ತಂಡವು ಮೊದಲು ಬ್ಯಾಟಿಂಗ್ ಮಾಡಿ 50 ರನ್ ಗಳಿಸಿತು ಎಂದಿಟ್ಟುಕೊಳ್ಳೋಣ. ಆಗ ಚೆನ್ನೈ ತಂಡವನ್ನ 32 ರನ್ಗಳಿಗೆ ಸೀಮಿತಗೊಳಿಸಬೇಕಾಗುತ್ತದೆ. ಇನ್ಕೇಸ್ ಚೆನ್ನೈ ತಂಡವು ಮೊದಲು ಬ್ಯಾಟಿಂಗ್ ಮಾಡಿ 50 ರನ್ ಗಳಿಸಿದರೆ ಆಗ ಆರ್ಸಿಬಿ ತಂಡವು ಚೇಸಿಂಗ್ ವೇಳೆ 3.1 ಓವರ್ಗಳಲ್ಲಿ ಚೇಸ್ ಮಾಡಬೇಕಾಗುತ್ತದೆ. ಆಗ ಮಾತ್ರ ತಂಡ ನೆಟ್ ರೇಟ್ ಆಧಾರದ ಮೇಲೆ ಪ್ಲೇ ಆಫ್ ಹೋಗಬಹುದಾಗಿದೆ. ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ, ಆರ್ಸಿಬಿ ಹಾಗೂ ಚೆನ್ನೈ ನಡುವಿನ ಪಂದ್ಯದ ಮಧ್ಯೆ ಮಳೆ ಬಂದರೆ ಆರ್ಸಿಬಿ ಯಾವ ರೀತಿಯಾಗಿ ಪ್ಲೇ ಆಫ್ಗೆ ತಲುಪಬಹುದು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.